Good morning, children. You are welcome to second PUC video classes organized by Mysore District Chemistry Lecturers Forum. Okay, you are watching second PUC classes in My PU Chemistry YouTube channel. Children, you subscribe to this particular channel. You can like this channel. You can forward it to other friends so that they are also benefited. So ನೀವು ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳಿ, ನಂತರ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅವರು ಇದರ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಓಕೆ, ನಾವು ಸೆಕೆಂಡ್ ಪಿ ಯು ಸಿನಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಟಾಪಿಕ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಆಲ್ರೆಡಿ ಗ್ರೂಪ್ 15 ಎಲಿಮೆಂಟ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಇವತ್ತು ನಾನು ಗ್ರೂಪ್ 16 ಎಲಿಮೆಂಟ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ. ನೀವು ಪಿರಿಯಾಡಿಕ್ ಟೇಬಲ್ನ ನೋಡಿದ್ದೀರಾ. ಗ್ರೂಪ್ 16 ಎಲಿಮೆಂಟ್ಸ್ ಯಾವ್ಯಾವುದು ಅಂತ ಹೇಳ್ತಾ ಬರ್ತೀನಿ. ಗ್ರೂಪ್ 16 ಎಲಿಮೆಂಟ್ಸ್. ಚಿಲ್ಡ್ರನ್, ವಾಟ್ ಆರ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಗ್ರೂಪ್ 16 ಆಫ್ ದಿ ಪಿರಿಯಾಡಿಕ್ ಟೇಬಲ್? ಸೊ ವಾಟ್ ಆರ್ ದೋಸ್ ಎಲಿಮೆಂಟ್ಸ್? ಆಕ್ಸಿಜನ್. ನೆಕ್ಸ್ಟ್ ಎಲಿಮೆಂಟ್ ಸಲ್ಫರ್. ದೆನ್ selenium is present, tellurium is present, then polonium is present. Oxygen, sulfur, selenium, tellurium and polonium. These are the elements present in group 16 of the periodic table. So ಹಾಗೆ ಅಬ್ಸರ್ವ್ ಮಾಡ್ತಾ ಬರೋಣ. ಈ ಎಲ್ಲ ಎಲಿಮೆಂಟ್ಸು ನಾವು ಒಂದು ಮೆಥಡ್ ಇಟ್ಕೊಂಡಿದ್ದೀವಿ. ಗ್ರೂಪ್ 15ಅಲ್ಲೂ ಸಹಿತ ನೀವು ಸ್ಟಡಿ ಮಾಡಿದ್ದೀರಾ. ಗ್ರೂಪ್ 16ಗೂ ಅದೇ ಮೆಥಡು, 17, 18 ಎಲ್ಲದಕ್ಕೂ ಅಷ್ಟೇ. ಈ ಗ್ರೂಪ್ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ, ಅದು ಎಲ್ಲಿ ಅಕ್ಕರ್ ಆಗುತ್ತೆ, ನಂತರ ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಏನು, ಮತ್ತು ಅದ್ರದ್ದು ಏನೇನು ಇಂಪಾರ್ಟೆಂಟ್ ಕಾಂಪೌಂಡ್ಸು, ಹೀಗೆ ಓದ್ತಾ ಬರ್ತಾ ಇದ್ದೀವಿ. ಸೊ ಈಗ ಫಸ್ಟು ನಾವು ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಇದು ಎಲ್ಲಿ ಅಕ್ಕರ್ ಆಗುತ್ತೆ ಅಂತ ನೋಡಬೇಕು. ಸೊ ಅದರ ಅಕ್ಕರೆನ್ಸ್ ಬಗ್ಗೆ ನಾವು ಇದನ್ನು ಸ್ಟಡಿ ಮಾಡ್ತಾ ಬರೋಣ. ಸೊ ನಿಮಗೆ ಚಿಲ್ಡ್ರನ್ ಗೊತ್ತಿದೆ ಆಕ್ಸಿಜನ್ ಬಗ್ಗೆ. ಆಕ್ಸಿಜನ್ ಇಸ್ ದಿ ಮೋಸ್ಟ್ ಅಬಂಡೆಂಟ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಆನ್ ಅರ್ತ್ ಕ್ರಸ್ಟ್. ಅಂದರೆ ಭೂಮಿನಲ್ಲಿ ಆಕ್ಸಿಜನ್ದು ಅವೈಲಬಿಲಿಟಿ ತುಂಬ ಜಾಸ್ತಿ ಇದೆ, ಅದು ಹೇರಳವಾಗಿದೆ. ಇಟ್ ಈಸ್ ದಿ ಮೋಸ್ಟ್ ಅಬಂಡೆಂಟ್ ಆಫ್ ಆಲ್ ಎಲಿಮೆಂಟ್ಸ್ ಆನ್ ಅರ್ತ್ ಕ್ರಸ್ಟ್. ಭೂಮಿಯ ಪದರದಲ್ಲಿ ಇದರ ಅಕ್ಕರೆನ್ಸು ತುಂಬ ಜಾಸ್ತಿ ಇದೆ. ಸೊ ಆಕ್ಸಿಜನ್ ಇಸ್ ದಿ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಆನ್ ಅರ್ತ್ ಕ್ರಸ್ಟ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸಲ್ಫರ್ ಎಲ್ಲೆಲ್ಲಿ ಅಕ್ಕರ್ ಆಗುತ್ತೆ ಅಂತ ಕ್ವಶನ್ ಬರ್ಬೋದು. ಅದು ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೇದು ಜಿಪ್ಸಮ್ ಅಂತ. ಈ ಕಾಂಪೌಂಡ್ ಬಗ್ಗೆ ಕೇಳಿರ್ಬೋದು. ಜಿಪ್ಸಮ್ ಅಂತ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇದನ್ನ ಬಳಸ್ತಾರೆ. CaSO4.2H2O ಇದ್ರದ್ದು ಫಾರ್ಮುಲಾ ಜಿಪ್ಸಮ್ ಆಯಿತು. ಹಾಗೆಯೇ ಎಪ್ಸಮ್ ಅಂತ ಒಂದಿದೆ, ಎಪ್ಸಮ್ ಸಾಲ್ಟ್ ಅಂತ ಹೇಳಿ, ಅದಕ್ಕೆ ಫಾರ್ಮುಲಾ MgSO4.7H2O ಅಂತ. ಹಾಗೆಯೇ ಸಲ್ಫರು ಮತ್ತೆಲ್ಲಿ ಅಕ್ಕರ್ ಆಗುತ್ತೆ, ಬ್ಯಾರೈಟ್ ಅಂತ ಒಂದು ಕಾಂಪೌಂಡ್ ಇದೆ, ಬ್ಯಾರೈಟ್ ಅಂತ. ಅಂದರೆ ಅದಕ್ಕೆ BaSO4 ಅನ್ನೋದು ಫಾರ್ಮುಲಾ ಆಗುತ್ತೆ. ಮತ್ತೊಂದಿದೆ ಗ್ಯಾಲಿನಾ ಅಂತ ಹೇಳಿ, ಅದು PbS. ಸೊ ಜಿಪ್ಸಮ್ ಆಯಿತು, ಎಪ್ಸಮ್ ಸಾಲ್ಟ್ ಆಯಿತು, ಬೆರೈಟ್ ಆಯಿತು, ಗ್ಯಾಲಿನಾ ಆಯಿತು, ಹಾಗೆಯೇ ಜಿಂಕ್ ಬ್ಲೆಂಡ್ ಅಂತ ಇದೆ. ಸೊ ಅದಕ್ಕೆ ಫಾರ್ಮುಲಾ ZnS ಅಂತ. ಓಕೆ, ಸೊ ಹಾಗೆಯೇ ಮತ್ತೊಂದಿದೆ ಚಾಲ್ಕೋಪೈರೈಟ್ಸ್ ಅಂತ, ಸಲ್ಫರು ಅಕ್ಕರ್ ಆಗೋದು, ಅದಕ್ಕೆ ಫಾರ್ಮುಲಾ CuFeS2 ಅಂತ ಹೇಳಿ. ಇದೆಲ್ಲ ಸಲ್ಫರು ಎಲ್ಲೆಲ್ಲಿ ಅಕ್ಕರ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಗ್ರೂಪ್ 16 ಎಲಿಮೆಂಟ್ಸ್ಗೆ ಇನ್ನೊಂದು ಹೆಸರಿದೆ, ಚಾಲ್ಕೋಜನ್ಸ್ ಅಂತ ಹೇಳಿ. ಈ ಚಾಲ್ಕೋ ಅನ್ನೋಂಥ ವರ್ಡ್ ಒಂದು ಗ್ರೀಕ್ ಲೆಟರು, ಬ್ರಾಸ್ ಅನ್ನೋದ್ರಿಂದ ಬಂದಿದೆ. ಅಂದರೆ ನಾವು ಅರ್ತ್ ಕ್ರಸ್ಟ್ನಲ್ಲಿ ಕಾಪರ್ ಓರ್ಸ್ನ ನೋಡ್ತಾ ಬಂದರೆ, ಅಂದರೆ ಕಾಪರ್ ಓರ್ಸ್ಗೆ ಫಾರ್ಮುಲಾನ ನೋಡ್ತಾ ಬಂದರೆ, ಕಾಪರ್ ಓರ್ಗೆ ಕಾಂಪೋಸಿಷನ್ನ ನೋಡ್ತಾ ಬಂದರೆ, ಆ ಕಾಪರ್ ಓರ್ಗಳಲ್ಲಿ ಆಕ್ಸಿಜನ್ನು ಸಲ್ಫರ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಎಲಿಮೆಂಟ್ಸ್ಗಳು ಕಾಪರ್ ಜೊತೆ ಸೇರಿ ಕಾಪರ್ ಓರ್ಸ್ನಲ್ಲಿ ಇರೋದ್ರಿಂದ ಚಾಲ್ಕೋಜನ್ಸ್ ಅಂತಲೂ ಕರೀತಾರೆ. ಸೊ ಗ್ರೂಪ್ 16 ಎಲಿಮೆಂಟ್ಸ್ಗೆ ಮತ್ತೊಂದು ಹೆಸರು ಚಾಲ್ಕೋಜನ್ಸ್ ಅಂತ. ಹಾಗೆಯೇ ನೀವು ಗ್ರೂಪ್ 17 ಎಲಿಮೆಂಟ್ಸ್ಗೆ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಅದು ಗ್ರೂಪ್ 17 ಪಾಠ ಬಂದಾಗ ಯಾಕೆ ಏನಂತ ವಿಚಾರ ಗೊತ್ತಾಗುತ್ತೆ.
ಸೊ ಈಗ ಆಕ್ಸಿಜನ್ನು ಸಲ್ಫರ್ಗೆ ಅಕ್ಕರೆನ್ಸ್ ಗೊತ್ತಾಯಿತು. ಹಾಗೆಯೇ ಈಗ ನೆಕ್ಸ್ಟು ಇದ್ರದ್ದು ಪ್ರಾಪರ್ಟೀಸ್ನ ಓದ್ತಾ ಬರೋಣ. ಸೊ ಮೊದಲನೇದು ನಾವು ಯಾವಾಗಲೂ ಎಲ್ಲ ಎಲಿಮೆಂಟ್ಸ್ನಲ್ಲೂ ಓದ್ತಾ ಬಂದಿದ್ದೀವಿ, ಟೆಕ್ಸ್ಟ್ ಬುಕ್ನಲ್ಲೂ ನೀವು ನೋಡಿದ್ದೀರಾ. ಮೊದಲನೇ ಪ್ರಾಪರ್ಟಿನ ಓದ್ತಾ ಬಂದಿರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ. ಸೊ ಅಂದರೆ ಗ್ರೂಪ್ 16 ಎಲಿಮೆಂಟ್ಸ್ಗೆ ಯಾವುದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ಈಗ ಒಂದು ಎಲಿಮೆಂಟ್ಗೆ ಬರ್ತೀನಿ, ಆಮೇಲೆ ಎಲ್ಲ ಎಲಿಮೆಂಟ್ಸ್ಗೆ ಯಾವ ರೀತಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡಬಹುದು. ಆಕ್ಸಿಜನ್ Z is equal to 8 ಅಂತ ಬರುತ್ತೆ. ಅಟಾಮಿಕ್ ನಂಬರ್ ಫಾರ್ ಆಕ್ಸಿಜನ್ 8 ಆಗಿದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಅಂತ ಬರುತ್ತೆ. ಸೊ ಹಾಗೇನೆ ನೀವು ಸಲ್ಫರ್ಗೆ ಬರೆದ್ರೆ ಸಲ್ಫರ್ ಅಟಾಮಿಕ್ ನಂಬರ್ 16 ಅಂತ ಬರುತ್ತೆ. 1s2 2s2 2p6 3s2 3p4 ಅಂತ ಬಂತು. ಸೊ ಅಂದರೆ ವೇಲೆಂಟ್ ಶೆಲ್ಲಲ್ಲಿ ಕೊನೆ ಶೆಲ್ಲಲ್ಲಿ ನೀವೇ ಅಬ್ಸರ್ವ್ ಮಾಡ್ತಾ ಬನ್ನಿ. ವ್ಯಾಲೆಂಟ್ ಶೆಲ್ಲಲ್ಲಿ ಆಕ್ಸಿಜನ್ಗೆ 2s2 2p4 ಬರುತ್ತೆ, ಸಲ್ಫರ್ಗೆ 3s2 3p4 ಬರುತ್ತೆ. ಸೊ ನೆಕ್ಸ್ಟ್ ಎಲಿಮೆಂಟ್ ಸೆಲೆನಿಯಮ್ಗೆ ಏನು ಬರ್ಬೋದು ಹಾಗಾದರೆ 4s2 4p4, ಹಾಗೆಯೇ 5s2 5p4 6s2 6p4 ಅಂತ ಬರಬಹುದು. ಸೊ ಹಾಗಾದರೆ ಜನರಲ್ ಆಗಿ ನೀವೇ ಅರ್ಥ ಮಾಡ್ಕೊಳ್ಳಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗ್ರೂಪ್ 16 ಎಲಿಮೆಂಟ್ಸ್ ಹೇಳೋದಾದ್ರೆ ಇದಕ್ಕಿಂತ ಮುಂಚೆ ಒಂದು ನೋಬಲ್ ಗ್ಯಾಸ್ ಬಂದಿದೆ ಅಲ್ಲ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗ್ರೂಪ್ 16 ಎಲಿಮೆಂಟ್ಸ್ ನೋಬಲ್ ಗ್ಯಾಸ್ ಕೋರ್ ಬಂದು ns2 np4 ಅಂತ ಬರುತ್ತೆ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗ್ರೂಪ್ 16 ಎಲಿಮೆಂಟ್ಸ್ ನೋಬಲ್ ಗ್ಯಾಸ್ ಕೋರ್ ns2 np4 ಅಂತ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೇನೆ ಈಗ ನಾವು ಸೆಕೆಂಡ್ ಪ್ರಾಪರ್ಟಿಗೆ ಹೋಗೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು, ಈಗ ಸೆಕೆಂಡ್ ಪ್ರಾಪರ್ಟಿಗೆ ಹೋಗೋಣ. ಅಟಾಮಿಕ್ ಸೈಜ್ ಅಂಡ್ ಅಯಾನಿಕ್ ಸೈಜ್ ಅಂದರೆ ಅಟಾಮಿಕ್ ರೇಡಿಯೈ ಅಂಡ್ ಅಯಾನಿಕ್ ರೇಡಿಯೈ. ಅಟಾಮಿಕ್ ರೇಡಿಯೈ ಅಂಡ್ ಅಯಾನಿಕ್ ರೇಡಿಯೈ. ಸೊ ನೋಡಿ, ಜನರಲ್ ಟ್ರೆಂಡ್ ನಿಮಗೆ ಗೊತ್ತಿದೆ. ಇಫ್ ವಿ ಮೂವ್ ಡೌನ್ ದಿ ಗ್ರೂಪ್, ಯಾವುದೇ ಗ್ರೂಪಲ್ಲಿ ನಾವು ಡೌನ್ ಬರ್ತೀವಿ ಅಂದರೆ ಇಲ್ಲೂ ಸಹಿತ ಗ್ರೂಪ್ 16 ಅಲ್ಲಿ ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ ಮತ್ತೆ ಪೊಲೋನಿಯಂ ಬರ್ತಾ ಇದೆ. ಸೊ ಇಫ್ ಯು ಮೂವ್ ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಅಂಡ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಆಕ್ಸಿಜನ್ಗಿಂತ ಸಲ್ಫರ್ಗೆ ಅಟಾಮಿಕ್ ಸೈಜ್ ಜಾಸ್ತಿ, ಸಲ್ಫರ್ಗಿಂತ ಸೆಲೆನಿಯಮ್ಮು, ಸೆಲೆನಿಯಂಗಿಂತ ಟೆಲೂರಿಯಮ್ಮು, ಹಾಗೇನೆ ಪೊಲೋನಿಯಂ. ಆಕ್ಸಿಜನ್ಗೆ ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಇದೆ. ಗ್ರೂಪ್ 16 ಅಲ್ಲಿ ಆಕ್ಸಿಜನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್, ಕಾಂಪ್ಯಾಕ್ಟ್ ಸೈಜ್ ಇದೆ ಅಂತ ಹೇಳ್ತೀವಿ. ಅದು ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗೇನೆ ಈಗ ಮೂರನೇ ಪ್ರಾಪರ್ಟಿಗೆ ಹೋಗೋಣ. ಸೊ ಮೂರನೇ ಪ್ರಾಪರ್ಟಿ ಸ್ವಲ್ಪ ಸ್ಟಡಿ ಮಾಡಬೇಕು ನೀವು. ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ. ಚಿಲ್ಡ್ರನ್, you know what is ionization enthalpy. Ionization enthalpy is the amount of energy required to remove the electron from an isolated gaseous atom. ಅಂದರೆ ಒಂದು ಐಸೋಲೇಟೆಡ್ ಆಟಮ್ ಇಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನ ತೆಗೆಯೋಕೆ, ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ ನ ತೆಗೆಯೋದಕ್ಕೆ ಬೇಕಾಗಿರುವಂತ ಎನರ್ಜಿ ಇದೆಯಲ್ಲ, ಅದನ್ನ ನಾವು ಅಯೋನೈಸೇಷನ್ ಎಂಥಾಲ್ಪಿ ಅಥವಾ ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ, ಇಫ್ ವಿ ಮೂವ್ ಡೌನ್ ದಿ ಗ್ರೂಪ್ 16 ಅಲ್ಲೇ ನೋಡಿದ್ರೆ ಅಟಾಮಿಕ್ ಸೈಜ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆಕ್ಸಿಜನ್ಗಿಂತ ಸಲ್ಫರ್ಗೆ ಸೈಜ್ ಜಾಸ್ತಿ, ಸಲ್ಫರ್ಗಿಂತ ಸೆಲೆನಿಯಂ, ಸೆಲೆನಿಯಂಗಿಂತ ಟೆಲೂರಿಯಂ, ಟೆಲೂರಿಯಂಗಿಂತ ಪೊಲೋನಿಯಂ. ಸೊ ಗ್ರಾಜುವಲಿ ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ಸೈಜ್, ಇಟ್ ಇನ್ಕ್ರೀಸಸ್. ಹಾಗಿದ್ಮೇಲೆ ಹೋಗ್ತಾ ಹೋಗ್ತಾ ಗ್ರೂಪ್ 16 ಅಲ್ಲಿ ಎಲೆಕ್ಟ್ರಾನ್ ನ ತೆಗೆಯೋದು ಈಸಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನ್ಯೂಕ್ಲಿಯಸ್ ನಿಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನ್ಯೂಕ್ಲಿಯಸ್ ಮತ್ತೆ ವ್ಯಾಲೆನ್ಸ್ ಶೆಲ್ಗೆ ಎಲೆಕ್ಟ್ರಾನು, ವ್ಯಾಲೆನ್ಸ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ಲ. ಸೊ ಹಾಗಿದ್ಮೇಲೆ ಎಲೆಕ್ಟ್ರಾನ್ ನ ತೆಗೆಯೋದು ಆಕ್ಸಿಜನ್ಗಿಂತ ಸಲ್ಫರ್ ಅಲ್ಲಿ ಈಸಿ, ಸಲ್ಫರ್ಗಿಂತ ಸೆಲೆನಿಯಂ ಅಲ್ಲಿ ಈಸಿ, ಸೆಲೆನಿಯಂಗಿಂತ ಟೆಲೂರಿಯಂ ಅಲ್ಲಿ, ಪೊಲೋನಿಯಂ ಇಂದ ಸುಲಭವಾಗಿ ಎಲೆಕ್ಟ್ರಾನ್ ನ
ತೆಗಿಬಹುದು. ಸೊ ಡೌನ್ ದಿ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್. ಅಂದರೆ ಎಲೆಕ್ಟ್ರಾನ್ನ ತೆಗೆಯೋದು ಸುಲಭ ಆಯಿತು ಅಂದ್ರೆ ಅರ್ಥ ಏನು, ಎನರ್ಜಿ ಕಡಿಮೆ ಸಾಕು ಅಂತ ಹೇಳಿ. ಸೊ ಆಕ್ಸಿಜನ್ಗೆ ಹೈಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಬರುತ್ತೆ ಅನ್ಕೊಳ್ಳೋಣ, ಬರ್ತಾ 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 ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಜನರಲ್ ಟ್ರೆಂಡ್ನ ನೀವು ಫಾಲೋ ಮಾಡಿದ್ರಿ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ನೋಡೋಣ. ಈಗ ನೋಡಿ, ಗ್ರೂಪ್ 15 ಇದೆ, ನಂತರ ಗ್ರೂಪ್ 16, ಆಮೇಲೆ ಗ್ರೂಪ್ 17, 18 ಈ ಥರ ಬರ್ತಾ ಇದೆ. ಸೊ ನೋಡಿ, ಒಂದು ಗ್ರೂಪ್ 15 ಅಲ್ಲಿ ಒಂದು ಎಲಿಮೆಂಟ್ ತಗೊಳ್ಳೋಣ, ನೈಟ್ರೋಜನ್ನು. ಗ್ರೂಪ್ 16 ಅಲ್ಲಿ ಆಕ್ಸಿಜನ್ ಬರುತ್ತೆ ಅದ್ರ ಪಕ್ಕ, ನಂತರ ಗ್ರೂಪ್ 17 ಅಲ್ಲಿ ಫ್ಲೂರಿನ್ ಬರುತ್ತೆ, ನಂತರ ಇದರಲ್ಲಿ ನಿಯಾನ್ ಬರುತ್ತೆ. ಹೀಗೆ ಸೊ ನಿಮಗೆ ಫಸ್ಟ್ ಪಿ ಯು ಸಿನಲ್ಲೂ ಸಹಿತ ನೀವು ಪೀರಿಯಾಡಿಕ್ ಪ್ರಾಪರ್ಟೀಸ್ನಲ್ಲಿ ಓದಿದ್ದೀರಾ. ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ಅಕ್ರಾಸ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್. ಬರ್ತಾ 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 ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನೈಟ್ರೋಜನ್ಗಿಂತ ಆಕ್ಸಿಜನ್ಗೆ, ಆಕ್ಸಿಜನ್ಗಿಂತ ಫ್ಲೂರಿನ್ಗೆ, ಫ್ಲೂರಿನ್ಗಿಂತ ನಿಯಾನ್ಗೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗಬೇಕು ಅಂತ ಇದೆ. ಅಂದರೆ ಅಲಾಂಗ್ ದಿ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಹಾಗಿದ್ಮೇಲೆ ಆ ಎಲೆಕ್ಟ್ರಾನ್ನ ಹೋಲ್ಡ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನ್ಯೂಕ್ಲಿಯಸ್ಸು, ಎಲೆಕ್ಟ್ರಾನ್ನ ತೆಗೆಯೋದು ಕಷ್ಟ ಆಗುತ್ತೆ ಅಂತ. ಆದರೆ ಈ 15 ಮತ್ತು 16 ಸ್ವಲ್ಪ ಟ್ರೆಂಡು ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅನ್ನೋದನ್ನ ಈಗ ಸ್ಟಡಿ ಮಾಡಬೇಕು. ಏನದು? ಸೊ ಗ್ರೂಪ್ 15 ಎಲಿಮೆಂಟ್ಸ್ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೆದ್ರೆ, ಅಂದರೆ ಗ್ರೂಪ್ 15 ವೇಲೆನ್ಷಿಯಲ್ ಕಾನ್ಫಿಗರೇಷನ್ನ ಬರೆಯೋಣ. ಗ್ರೂಪ್ 15ಗೆ ವೇಲೆನ್ಷಿಯಲ್ ಕಾನ್ಫಿಗರೇಷನ್ ಬರೆದ್ರೆ ಏನಿದೆ, NS2 NP3 ಅಂತ ಇದೆ. ಸೊ ಗ್ರೂಪ್ 15 ನೋಡಿ. ಸೊ ಗ್ರೂಪ್ 15 ಎಲಿಮೆಂಟ್ಸ್ಗೆ ವ್ಯಾಲೆನ್ಷಿಯಲ್ ಕಾನ್ಫಿಗರೇಷನ್ ಬಂದು NS2 NP3 ಬರುತ್ತೆ. ಅದೇ ಗ್ರೂಪ್ 16ಗೆ NS2 NP4 ಅಂತ ಬರುತ್ತೆ. ನೋಡಿ, ಗ್ರೂಪ್ 15 ಎಲಿಮೆಂಟ್ಸ್ ಅಲ್ಲಿ NS2 NP3 ಇದೆ. ಅಂದ್ರೆ ಏನು? S ಆರ್ಬಿಟಾಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್, P ಆರ್ಬಿಟಾಲ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್. P ಆರ್ಬಿಟಾಲ್ಗೆ ಕೆಪಾಸಿಟಿ ಎಷ್ಟು? 6 ಎಲೆಕ್ಟ್ರಾನ್ಸ್, ಅದರಲ್ಲಿ ಅರ್ಧ 3 ಅಂತ ಹೇಳಿ. ಸೊ NS2 NP3 ಬರುತ್ತೆ. ಆದರೆ ಇದರಲ್ಲಿ NS2 NP4 ಬರ್ತಾ ಇದೆ. ಸೊ ನಿಮಗೆ ಒಂದು ಜನರಲ್ ಆಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಸ್ಟ್ ಪಿ ಯು ಸಿನಲ್ಲೇ ಸಹಿತ ನೀವು ಓದಿದ್ದೀರಾ. ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಅಂಡ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಾಲ್ಸ್ ಆರ್ ಕ್ವೈಟ್ ಸ್ಟೇಬಲ್ ಅಂತ ಹೇಳಿ. ಅಂದರೆ ಡಿ ಆರ್ಬಿಟಾಲ್ಗೆ ಬಂದರೆ D5 ಸ್ಟೇಬಲ್ಲು, D10 ಸ್ಟೇಬಲ್ ಅಂತ. ಇಲ್ಲೂ ಸಹಿತ NP3 ಸ್ಟೆಬಿಲಿಟಿ NP4ಗಿಂತ ಜಾಸ್ತಿ ಇದೆ. ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂದರೆ ಅಲ್ಲಿಂದ ಎಲೆಕ್ಟ್ರಾನ್ನ ತೆಗೆಯೋದು ಕಷ್ಟ ಆಗುತ್ತೆ. ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ NP3 ಸಿಚುಯೇಷನ್ ಕಂಪೇರ್ ಟು NP4 ಸಿಚುಯೇಷನ್ ಅಂತ ಹೇಳಿ. ಸೊ ಹಾಗಿದ್ಮೇಲೆ ಗ್ರೂಪ್ 15 ಎಲಿಮೆಂಟ್ಸ್ ಹ್ಯಾವ್ ಗಾಟ್ ಅಯೋನೈಸೇಷನ್ ಎಂಥಾಲ್ಪಿ ಕಂಪ್ಯಾರಿಟಿವ್ಲಿ ಹೈಯರ್ ದ್ಯಾನ್ ದಟ್ ಆಫ್ ಗ್ರೂಪ್ 16. ಇಲ್ಲಿ ಒಂದು ಟ್ರೆಂಡ್ ಮಾತ್ರ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ಗ್ರೂಪ್ 16ಗೆ ಜಾಸ್ತಿ ಇರಬೇಕಾಗಿತ್ತು, ಆದರೆ ಗ್ರೂಪ್ 15 ಎಲಿಮೆಂಟ್ಸ್ಗೆ ಗ್ರೂಪ್ 16 ಎಲಿಮೆಂಟ್ಸ್ಗಿಂತನೂ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಸೊ ಗ್ರೂಪ್ 15 ಎಲಿಮೆಂಟ್ಸ್ ಹ್ಯಾವ್ ಗಾಟ್ ಮೋರ್ ಅಯೋನೈಸೇಷನ್ ಎಂಥಾಲ್ಪಿ ದ್ಯಾನ್ ಗ್ರೂಪ್ 16 ಎಲಿಮೆಂಟ್ಸ್ ಬಿಕಾಸ್ ಆಫ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಟೇಬಲ್ ಆಗಿರೋದ್ರಿಂದ ಎಲೆಕ್ಟ್ರಾನ್ನ ತೆಗೆಯೋದು ಕಷ್ಟ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಅದು ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಆಯಿತು. ಸೊ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಓದಿದ್ವಿ, ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಬಗ್ಗೆ ಓದಿದ್ವಿ, ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಓದಿದ್ರಿ. ನೆಕ್ಸ್ಟ್ ಈಗ ನಾವು ಫೋರ್ತ್ ಇದಕ್ಕೆ ಹೋಗೋಣ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. Now, what is electron gain enthalpy? It is the amount of energy released when an electron is added to an isolated atom, isolated gaseous atom. ಒಂದು ಆಟಮ್ಗೆ ನಾವು ಎಲೆಕ್ಟ್ರಾನ್ನ ಕೊಟ್ಟಾಗ ಅದು ಎಷ್ಟು ಮಟ್ಟಿಗೆ ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ
ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಅದು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೋತು ಅಂದರೆ ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಅಂತ ಹೇಳಿ. ಅದು ನಿಧಾನಕ್ಕೆ ಅಕ್ಸೆಪ್ಟ್ ಮಾಡ್ಕೋತು ಅಂದರೆ ಕಡಿಮೆ ಎನರ್ಜಿ ರಿಲೀಸ್ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಿದ್ಮೇಲೆ ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ಸೆಲೇನಿಯಂ ಇದೆ, ಟೆಲೂರಿಯಂ ಇದೆ, ಪೊಲೋನಿಯಂ ಇದೆ. ಸೊ ಹೀಗೆ ನೋಡ್ತಾ ಬರ್ತಾ ಇರಿ ನೀವು. ಸೊ ಹೀಗೆ ನೋಡ್ತಾ ಬರ್ತಾ ಇದ್ದಾಗ ಆಕ್ಸಿಜನ್ಗೆ ಸ್ಮಾಲ್ ಸೈಜ್ ಇರೋದ್ರಿಂದ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ ಅಂತ ಅನ್ಕೋತೀವಿ. ಯಾಕಂದ್ರೆ ನ್ಯೂಕ್ಲಿಯಸ್ ತುಂಬಾ ದೂರ ಇರಲ್ಲ ವೇಲೆನ್ಸ್ ಶೆಲ್ ಅಲ್ಲಿ. ಸೊ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ನ್ಯೂಕ್ಲಿಯಸ್ ಬೇಗ ಅಕ್ಸೆಪ್ಟ್ ಮಾಡ್ಬಿಡುತ್ತೆ ಅದು ಅಂತ ನಾವು ಅನ್ಕೋತೀವಿ. ಹಾಗೇನೆ ಸಲ್ಫರ್ಗೆ ಸ್ವಲ್ಪ ಸೈಜ್ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ ಕೊಟ್ಟಾಗ ಆಕ್ಸಿಜನ್ಗಿಂತ ಸಲ್ಫರ್ನಲ್ಲಿ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ಕಡಿಮೆ ಆಗುತ್ತೇನೋ ಅಂತ ಅನ್ಕೋತೀವಿ. ಹಾಗೆಯೇ ಸೆಲೇನಿಯಂಗೆ ಇನ್ನೂ ಕಡಿಮೆ ಆಗುತ್ತೆ, ಟೆಲೋರಿಯಂಗೆ ಇನ್ನೂ ಕಡಿಮೆ, ಪೊಲೋನಿಯಂಗೆ ಇನ್ನೂ ಕಡಿಮೆ ಅಂತ ಅನ್ಕೋತೀವಿ. ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ಕಡಿಮೆ ಅಂತ ಅನ್ಕೋತೀವಿ. ಆದರೆ ಮತ್ತೆ ಇಲ್ಲೊಂದು ಸ್ವಲ್ಪ ಬದಲಾವಣೆನ ನೀವು ನೋಡ್ತೀರಾ. ಆಕ್ಸಿಜನ್ ಹ್ಯಾಸ್ ಗಾಟ್ ವೆರಿ ಕಾಂಪ್ಯಾಕ್ಟ್ ಸೈಜ್, ಅಂದರೆ ತುಂಬ ಕಡಿಮೆ ಸೈಜ್ ಇದೆ. ಸೊ ಕಡಿಮೆ ಸೈಜ್ ಇದ್ದಾಗ ಎಲೆಕ್ಟ್ರಾನ್ ಅದು ಸುಲಭವಾಗಿ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಆಲ್ರೆಡಿ ಇರುವಂಥ ಎಲೆಕ್ಟ್ರಾನ್ಸು ಮತ್ತೆ ನಾವು ಆ್ಯಡ್ ಮಾಡಿರುವಂಥ ಎಲೆಕ್ಟ್ರಾನ್ ನಡುವೆ ರಿಪಲ್ಷನ್ ಆಗಿಬಿಡಬಹುದು. ಸೈಜ್ ಬೇರೆ ಕಡಿಮೆ ಇದೆ, ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಎಲೆಕ್ಟ್ರಾನ್ನ ಕೊಟ್ಟ ತಕ್ಷಣ ಸುಲಭವಾಗಿ ಅದು ಅಕ್ಸೆಪ್ಟ್ ಮಾಡಲ್ಲ. ಸೊ ಹಾಗಿದ್ಮೇಲೆ ಆಕ್ಸಿಜನ್ ಹ್ಯಾಸ್ ಗಾಟ್ ಲೆಸ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದ್ಯಾನ್ ಸಲ್ಫರ್ ಅಂತಾರೆ. ಸಲ್ಫರ್ಗೆ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಕ್ಸಿಜನ್ಗಿಂತ ಜಾಸ್ತಿ ಇದೆ ಬಿಕಾಸ್ ಆಫ್ ಕಾಂಪ್ಯಾಕ್ಟ್ ಸೈಜ್ ಆಫ್ ಆಕ್ಸಿಜನ್. ಆಕ್ಸಿಜನ್ಗೆ ಸೈಜು ತುಂಬ ಕಡಿಮೆ ಇರೋದ್ರಿಂದ ಅದು ಅಷ್ಟು ಸುಲಭವಾಗಿ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಲೆಸ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ. ಸಲ್ಫರ್ಗೆ ಜಾಸ್ತಿ ಇದೆ. ನಂತರ ಮಾಮೂಲಿ ಟ್ರೆಂಡ್ ಫಾಲೋ ಆಗುತ್ತೆ. ಏನು ಟ್ರೆಂಡ್ ಇದೆಯೋ ಅಂದರೆ ಡೌನ್ ದಿ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಏನು ಟ್ರೆಂಡ್ ಇದೆಯೋ ಅದೇ ಫಾಲೋ ಆಗ್ತಾ ಬರುತ್ತೆ. ಬಟ್ ಆಕ್ಸಿಜನ್ನು ಸಲ್ಫರಲ್ಲಿ ಮಾತ್ರ ಈ ಬದಲಾವಣೆ. ಹೇಗೆ ಅಯೋನೈಸೇಷನ್ ಎಂಥಾಲ್ಪಿನಲ್ಲಿ ಗ್ರೂಪ್ 15-16 ನಡುವೆ ಬದಲಾವಣೆನ ನೋಡಿದ್ರು, ಹಾಗೆಯೇ ಈ ಬದಲಾವಣೆಯನ್ನು ನೀವು ನೋಟಿಸ್ ಮಾಡಬೇಕು. ಇದಕ್ಕೆಲ್ಲ ಕಾರಣ ಆಕ್ಸಿಜನ್ಗೆ ಇರುವಂಥ ವೆರಿ ಸ್ಮಾಲ್ ಸೈಜ್ ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಗೊತ್ತಾಯಿತು. ಹಾಗಾದರೆ ಇಫ್ ಯು ಮೂವ್ ಡೌನ್ ದಿ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಅಂದರೆ ಇಟ್ ಬಿಕಮ್ಸ್ ಲೆಸರ್ ಅಂಡ್ ಲೆಸರ್ ನೆಗೆಟಿವ್ ಅಂತ ಹೇಳಿ, ಕಡಿಮೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಅಂದರೆ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಪ್ರಾಪರ್ಟಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಹಾಗಾದರೆ ಪೊಲೋನಿಯಂ ಇದೆಯಲ್ಲ, ಈ ಪೊಲೋನಿಯಂಗೆ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ತುಂಬ ಕಡಿಮೆ ಇದೆ. ಹಾಗಾಗಿ ಅದಕ್ಕೆ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಇದೆ. ಮೆಟಾಲಿಕ್ ಪ್ರಾಪರ್ಟಿ ಬರುತ್ತೆ, ಅದಕ್ಕೆ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇಲ್ಲ, ಮೆಟಾಲಿಕ್ ಪ್ರಾಪರ್ಟಿ ಬರುತ್ತೆ. ಅಂದರೆ ರಿಲೀಸ್ ಮಾಡುವಂಥ ಪ್ರಾಪರ್ಟಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ವಾಟ್ ಈಸ್ ದಟ್ ಚಿಲ್ಡ್ರನ್? ಎಲೆಕ್ಟ್ರೋ ನೆಗೆಟಿವಿಟಿ. ಎಲೆಕ್ಟ್ರೋ ನೆಗೆಟಿವಿಟಿ. Electronegativity is the tendency of an atom to attract the shared pair of electrons of the bond towards itself. ಅಂದರೆ ಒಂದು ಕೋವಲೆಂಟ್ ಬಾಂಡಲ್ಲಿ ಶೇರ್ ಆಗಿರುವಂಥ ಎಲೆಕ್ಟ್ರಾನ್ಸ್ನ ತನ್ನ ಹತ್ರ ಸೆಳೆಯುವಂಥ ಪ್ರಾಪರ್ಟಿ ಇದೆಯಲ್ಲ, ತನ್ನ ಹತ್ರ ಅಟ್ರಾಕ್ಟ್ ಮಾಡುವಂಥ ಪ್ರಾಪರ್ಟಿ, ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಇಲೆಕ್ಟ್ರೋ ನೆಗೆಟಿವಿಟಿ. ಅಂದರೆ ಇದು ಬಾಂಡ್ ಶೇರ್ಡ್ ಆಗಿರುವಂಥ ಎಲೆಕ್ಟ್ರಾನ್ಸ್ನ ಅಟ್ರಾಕ್ಟ್ ಮಾಡೋದು ಎಲೆಕ್ಟ್ರೋ ನೆಗೆಟಿವಿಟಿ. ಐಸೋಲೇಟೆಡ್ ಫಾರ್ಮಲ್ಲಿ ನಾವು ಎಲೆಕ್ಟ್ರಾನ್ ಕೊಟ್ಟಾಗ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ನೀವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೆ ಕಾರಿಲೇಟ್ ಮಾಡ್ಕೋಬಹುದು. ಸೊ ಈಗ ಎಲೆಕ್ಟ್ರೋ ನೆಗೆಟಿವಿಟಿ ಹೇಗಿದೆ ಅಂತ ಹೇಳಿ, ಇಡೀ ಗ್ರೂಪ್ 16ನಲ್ಲಿ ಆಕ್ಸಿಜನ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎಲೆಕ್ಟ್ರೋ ನೆಗೆಟಿವಿಟಿ. ಸೊ ವಿಚ್ ಈಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ಗ್ರೂಪ್ 16 ಆಫ್ ದಿ ಪಿರಿಯಾಡಿಕ್ ಟೇಬಲ್ ಅಂದರೆ ಆಕ್ಸಿಜನ್. ಆಕ್ಸಿಜನ್ಗೆ ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ತುಂಬ ಜಾಸ್ತಿ ಇರೋದ್ರಿಂದ ಗ್ರೂಪ್ 16ನಲ್ಲಿ ಅದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದೇನೇ ಇಡೀ ಪಿರಿಯಾಡಿಕ್ ಟೇಬಲ್ನ ನಾವು ನೋಡಿದ್ರೆ ಫ್ಲೂರಿನ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಡೀ ಪಿರಿಯಾಡಿಕ್ ಟೇಬಲ್ನಲ್ಲಿ ಫ್ಲೋರಿನ್ಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಗ್ರೂಪ್ 17ನಲ್ಲಿ ನೀವು ನೋಡಿದ್ದೀರಾ ಎಲಿಮೆಂಟು. ಸೊ ಗ್ರೂಪ್ 17ನಲ್ಲಿ ಬರುವಂಥ ಫ್ಲೂರಿನ್ಗೆ ಇಡೀ ಪಿರಿಯಾಡಿಕ್ ಟೇಬಲಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಅದಕ್ಕೆ ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರೋದೆ ಆಕ್ಸಿಜನ್. ಸೊ ಅಂದರೆ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟು ಪಿರಿಯಾಡಿಕ್ ಟೇಬಲಲ್ಲಿ ಫ್ಲೂರಿನ್ ಆಗಿದೆ.
ಅದ್ರ ನೆಕ್ಸ್ಟ್ ಆಕ್ಸಿಜನ್. ಆದರೆ ಆಕ್ಸಿಜನ್ ಗ್ರೂಪ್ 16 ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿನ ಹೊಂದಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಯಿತು. ನಂತರ ಈಗ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಹಾಗಾದರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ ಅಂತ ನೋಡಬೇಕು. ಡೌನ್ ದಿ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್, ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಈಗ ತಾನೇ ಹೇಳಿದೆ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುವಂಥ ಪ್ರಾಪರ್ಟಿ ಕಡಿಮೆ ಆಯಿತು ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಆಯಿತು ಅಂತ ಹೇಳಿ. ಸೊ ಡೌನ್ ದಿ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್, ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಅಂತ ತಿಳ್ಕೊಳ್ಳಿ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಗ್ರೂಪ್ 16 ಎಲಿಮೆಂಟ್ಸ್. ಕೆಲವು ಫಿಸಿಕಲ್ ಪ್ರಾಪರ್ಟೀಸ್ನ ನೋಡ್ತಾ ಬರೋಣ. ಫಿಸಿಕಲ್ ಪ್ರಾಪರ್ಟೀಸ್. ಈ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ನಾವು ಏನೇನ ಅಬ್ಸರ್ವ್ ಮಾಡೋಣ ಅಂತ ನೋಡ್ಬೇಕೀಗ. ಸೊ ನೋಡಿ, ಫಸ್ಟು ಇದ್ರದ್ದು ಫಿಸಿಕಲ್ ಸ್ಟೇಟ್, ರೂಮ್ ಕಂಡೀಷನಲ್ಲಿ, ರೂಮ್ ಟೆಂಪ್ರೇಚರಲ್ಲಿ ಏನು ಫಿಸಿಕಲ್ ಸ್ಟೇಟ್ ಬರುತ್ತೆ ಅನ್ನೋದನ್ನ ನೋಟ್ ಮಾಡೋಣ. ನೋಡಿ, ಆಕ್ಸಿಜನ್ ಅಂಡ್ ಸಲ್ಫರ್, ನೋ ಚಿಲ್ಡ್ರನ್, ದೇ ಆರ್ ಆಕ್ಚುಲಿ ಆಕ್ಸಿಜನ್ ಇಸ್ ಎ ಗೇಷಿಯಸ್ ಕಾಂಪೌಂಡ್. ಹಾಗೆಯೇ ಸಲ್ಫರ್ ಇದೆಯಲ್ಲ ಅದು ಸಾಲಿಡ್, ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಆರ್ ಸಾಲಿಡ್ಸ್ ಅಂತ ಹೇಳ್ತಾರೆ. ಸೊ ಹಾಗೆಯೇ ಆಕ್ಸಿಜನ್ ಕ್ಯಾನ್ ಎಕ್ಸಿಸ್ಟ್ ಆಸ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತೆ, O2 ಆಗಿ ಎಕ್ಸಿಸ್ಟ್ ಆಗುತ್ತೆ, ಮತ್ತೆ ಇನ್ನೊಂದು O3 ಆಗಿ ಎಕ್ಸಿಸ್ಟ್ ಆಗುತ್ತೆ. ಮೋಸ್ಟ್ಲಿ ಇದನ್ನ ನೀವು ಅಲಾಟ್ರಪಿ ಅಂತ ಕರಿತೀವಿ, ಅಲಾಟ್ರಪಿ. ಸೊ ಆಕ್ಸಿಜನ್ನು O2 ಫಾರ್ಮಲ್ಲಿ ಇರೋದು ಮತ್ತೆ O3 ಫಾರ್ಮಲ್ಲಿ ಇರೋದು, ಓಝೋನ್ ಅಂತ ಕರಿತೀವಲ್ಲ, ದೇ ಆರ್ ಅಲಾಟ್ರಪಿಕ್ ಫಾರ್ಮ್ಸ್ ಆಫ್ ಆಕ್ಸಿಜನ್ ಅನ್ಬೋದು. ಮತ್ತೆ ಒಂದು ತಿಳ್ಕೊಳ್ಳಿ, ಗ್ರೂಪ್ 16 ಎಲಿಮೆಂಟ್ಸ್ಗೆ ಒಂದು ಕಾಮನ್ ಪ್ರಾಪರ್ಟಿ ಏನಂದರೆ, ಒಂದು ಕಾಮನ್ ಪ್ರಾಪರ್ಟಿ, ದರ್ ಆಲ್ ಒನ್ ವಿಚ್ ಎಕ್ಸಿಬಿಟ್ ಅಲಾಟ್ರಪಿ ಅಂತ. ಎಲ್ಲ ಎಲಿಮೆಂಟ್ಸ್ಗೂ ಅಲಾಟ್ರಪಿ ಇದೆ. ಓಕೆ. ಹಾಗೆಯೇ ಸಲ್ಫರು S8 ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ. ಮತ್ತೆ ಆಕ್ಸಿಜನ್ ಅಂಡ್ ಸಲ್ಫರ್, ನೋ ಚಿಲ್ಡ್ರನ್, ದೇ ಆರ್ ನಾನ್ ಮೆಟಲ್ಸ್ ಅಂತೆ. ಸೆಲೆನಿಯಂ ಅಂಡ್ ಟೆಲುರಿಯಂ, ದೇ ಆರ್ ಮೆಟಲಾಯ್ಡ್ಸ್, ಅಂದರೆ ಮೆಟಲ್ಸ್ದು ಪ್ರಾಪರ್ಟಿನೂ ಇದೆ, ನಾನ್ ಮೆಟಲ್ಸ್ದು ಪ್ರಾಪರ್ಟಿನೂ ಇದೆ ಅಂತ. ಪೊಲೋನಿಯಂ ಇಸ್ ಎ ಮೆಟಲ್, ಇನ್ ಫ್ಯಾಕ್ಟ್ ಇಟ್ ಈಸ್ ರೇಡಿಯೋ ಆಕ್ಟಿವ್ ಆಲ್ಸೋ. ಸೊ ಅಂದರೆ ಇದಕ್ಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿದೆ. ಪೊಲೋನಿಯಂ ಇಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಇದನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ನೋಡ್ತೀವಿ. ಏನು ಓದ್ತೀವಿ ಅಂತ ಹೇಳಿದ್ರೆ, ಅದು ಯಾವ್ಯಾವ ಕಾಂಪೌಂಡ್ಸ್ ಜೊತೆ ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಜೊತೆ ಏನಾದರೂ ಕಂಬೈನ್ ಆಯಿತು ಅಂದರೆ ಹೈಡ್ರೈಟ್ಸ್ ಅಂತ ಹೇಳ್ತೀವಲ್ವಾ. ಹಾಗೆಯೇ ಹ್ಯಾಲೋಜನ್ಸ್ ಜೊತೆ ಕಂಬೈನ್ ಆದರೆ ಯಾವುದಾದ್ರೂ ಒಂದು ಎಲಿಮೆಂಟು ಹ್ಯಾಲೈಟ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಯಾವುದಾದ್ರೂ ಒಂದು ಎಲಿಮೆಂಟ್ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಆಕ್ಸೈಡ್ ಅಂತ ಹೇಳ್ತೀವಿ. ಹಾಗೆ ಸಲ್ಫರ್ ಜೊತೆ ಕಂಬೈನ್ ಆದರೆ ಸಲ್ಫೈಡ್ ಅಂತ ಹೇಳ್ತೀವಲ್ಲ. ಈ ಬೈನರಿ ಕಾಂಪೌಂಡ್ಸ್ ಅಂದರೆ ಎರಡೇ ಎಲಿಮೆಂಟು, ಒಂದು ಯಾವುದೋ ಒಂದು ಎಲಿಮೆಂಟು ಅದು ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಆಕ್ಸೈಡು, ಸಲ್ಫರ್ ಜೊತೆ ಕಂಬೈನ್ ಆದರೆ ಸಲ್ಫೈಡು, ಹ್ಯಾಲೋಜನ್ ಜೊತೆ ಕಂಬೈನ್ ಆದರೆ ಹ್ಯಾಲೈಡ್. ಈ ಬೈನರಿ ಕಾಂಪೌಂಡ್ಸ್ಗಳನ್ನ ಸ್ಟಡಿ ಮಾಡ್ತಾ ಬರೋಣ. ಸೊ ಈಗ ಅದರಲ್ಲಿ ಫಸ್ಟು ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್. Reactivity with hydrogen. Now children, elements of group 16 can combine with hydrogen to form compounds called hydrides. Form ಆಗುವಂಥ ಕಾಂಪೌಂಡ್ಸ್ಗೆ ಹೈಡ್ರೈಡ್ಸ್ ಅಂತ ಕರಿತೀವಿ. ಸೊ ಹೈಡ್ರೈಡ್ಸ್ಗೆ ಏನು ಫಾರ್ಮುಲಾ ಬರುತ್ತೆ? ಸೊ ಹೈಡ್ರೈಡ್ಸ್ ದೇ ಹ್ಯಾವ್ ದಿ ಫಾರ್ಮುಲಾ H2E ಅಂತ ಬರುತ್ತೆ. ಇಲ್ಲಿ E ಅಂದರೆ ಎಲಿಮೆಂಟ್ ಅಂತ ಹೇಳಿ. ಯಾವ್ಯಾವುದು ಈ ಜಾಗದಲ್ಲಿ ಏನೇನು ಬರ್ಬೋದು ಗೊತ್ತಲ್ಲಪ್ಪ? ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಪೊಲೋನಿಯಂ ಅಂತ ಹೇಳಿ. ಸೊ E ಅಂದರೆ ಇನ್ಮೇಲಿಂದ ಹಾಗರ್ಥ ಮಾಡ್ಕೊಳ್ಳೋಣ. ಸೊ ಹೈಡ್ರೈಡ್ಸ್ಗೆ ಜನರಲ್ ಫಾರ್ಮುಲಾ ಗೊತ್ತಾಯಿತು, H2E ಅಂತ. ಗ್ರೂಪ್ 16 ಎಲಿಮೆಂಟ್ಸ್ ಫಾರ್ಮ್ ಆಗುವಂಥ ಹೈಡ್ರೈಡ್ಸ್ಗೆ ಫಾರ್ಮುಲಾ H2E ಆಗಿದೆ. ಸೊ ಯಾವ್ಯಾವ್ದು ಇರ್ಬೋದು ಅದು? H2O, ನಂತರ H2S, ನಂತರ H2SE, H2TE, H2PO. ದೀಸ್ ಆರ್ ಹೈಡ್ರೈಡ್ಸ್. ಈಗ ನಾವು ಹೈಡ್ರೈಡ್ಸ್ ಅಲ್ಲಿ
ಏನು ಸ್ಟಡಿ ಮಾಡಬೇಕಂದ್ರೆ ಇದ್ರದ್ದು ಆರ್ಡರ್ ಆಫ್ ಸ್ಟೆಬಿಲಿಟಿ, ಯಾವ ಹೈಡ್ರೈಡು ಹೆಚ್ಚು ಸ್ಟೇಬಲ್ಲು, ಯಾವ ಹೈಡ್ರೈಡು ಕಡಿಮೆ ಸ್ಟೇಬಲ್ ಅಂತ ಸ್ಟಡಿ ಮಾಡಬೇಕು, ಒಂದು ಇನ್ಫಾರ್ಮೇಷನು. ಮತ್ತು ಈ ಹೈಡ್ರೈಡ್ಸಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಮತ್ತೊಂದು ಇನ್ಫಾರ್ಮೇಷನ್ನು ಅಸಿಡಿಕ್ ನೇಚರ್ ಬಗ್ಗೆ. ಅದನ್ನು ಸ್ವಲ್ಪ ಹಾಗೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋಣ. ನೋಡಿ, ಆಕ್ಸಿಜನ್ ಹ್ಯಾಸ್ ಗಾಟ್ ವೆರಿ ಸ್ಮಾಲ್ ಸೈಜ್. ಆಕ್ಸಿಜನ್ಗಿಂತ ಸಲ್ಫರ್ಗೆ ಸೈಜು ಜಾಸ್ತಿ ಇದೆ, ಸಲ್ಫರ್ಗಿಂತ ಸೆಲೇನಿಯಮ್ಮು, ಹಾಗೆ ಟೆಲೂರಿಯಮ್ಮು ಮತ್ತು ಪೊಲೋನಿಯಂ. ಸೊ ಹಾಗಿದ್ಮೇಲೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡುವೆ ಆಕ್ಸಿಜನ್ಗೆ ಸೈಜ್ ಕಡಿಮೆ ಇರೋದ್ರಿಂದ ಫಾರ್ಮ್ ಆಗುವಂಥ ಬಾಂಡು ಸ್ಟ್ರಾಂಗ್ ಆಗಿರುತ್ತೆ. ಅದನ್ನ ಅಷ್ಟು ಸುಲಭವಾಗಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಆ ಕೋವಲೆಂಟ್ ಬಾಂಡು ಸ್ಟ್ರಾಂಗ್ ಆಗಿರುತ್ತೆ. ಕಂಬೈನ್ ಆಗ್ತಾ ಇರುವಂಥ ಆಟಮ್ಸು ಸೈಜ್ ಕಡಿಮೆ ಆದಷ್ಟು ಸ್ಟ್ರೆಂತ್ ಆಫ್ ದಿ ಬಾಂಡು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇದರಲ್ಲಿ ಯಾವುದು ಹೈಯೆಸ್ಟ್ ಸ್ಟೇಬಲ್ ಅಂದರೆ H2O ಇದೆಯಲ್ಲ, ಅದಕ್ಕೆ ಸ್ಟೆಬಿಲಿಟಿ ತುಂಬ ಜಾಸ್ತಿ ಇದೆ. ಸೊ ಆರ್ಡರ್ ಆಫ್ ಸ್ಟೆಬಿಲಿಟಿ ಬರೆಯೋಣ. ಆರ್ಡರ್ ಆಫ್ ಸ್ಟೆಬಿಲಿಟಿ, ಆರ್ಡರ್ ಆಫ್ ಸ್ಟೆಬಿಲಿಟಿ ಹೇಳಿ H2O. ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಟೇಬಲ್ H2S, ನಂತರ H2Se, ನಂತರ H2Te, ನಂತರ H2PO ಅಂತ ಬರುತ್ತೆ. ಸೊ ಅಂದರೆ ಎಷ್ಟರ ಮಟ್ಟಿಗೆ ಸ್ಟೇಬಲ್ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡೋದಂದ್ರೆ ಆ ಕಂಬೈನ್ ಆಗ್ತಾ ಇರುವಂಥ ಆಟಮ್ಸ್ ಸೈಜ್ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. H2Oಗೆ ಸ್ಟೆಬಿಲಿಟಿ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ಹೈಡ್ರೈಡ್ಸ್ ಆಯಿತು. ಮತ್ತೊಂದು ಇನ್ಫಾರ್ಮೇಷನ್ನು ರೆಡ್ಯೂಸಿಂಗ್ ಪ್ರಾಪರ್ಟಿ ಇದೆಯಂತೆ. ಸೊ ರೆಡ್ಯೂಸಿಂಗ್ ಎಬಿಲಿಟಿನ ಹೇಳಬೇಕು ಹೈಡ್ರೈಡ್ಸ್ಗೆ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, H2Oಗೆ ರೆಡ್ಯೂಸಿಂಗ್ ಎಬಿಲಿಟಿ ಇಲ್ಲ, ನೋ ರೆಡ್ಯೂಸಿಂಗ್ ಎಬಿಲಿಟಿ. H2O has got no reducing ability. ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡಲ್ಲ. ನೋ ರೆಡ್ಯೂಸಿಂಗ್ ಎಬಿಲಿಟಿ ಫಾರ್ ವಾಟರ್. ಹಾಗಾದರೆ ಬೇರೆದು ರೆಸ್ಟ್ ಆಫ್ ದೆಮ್ ಆರ್ ರೆಡ್ಯೂಸಿಂಗ್ ಏಜೆಂಟ್ಸ್. ಹಾಗಾದರೆ ಅದ್ರದ್ದು ಆರ್ಡರ್ ಏನು, ರೆಡ್ಯೂಸಿಂಗ್ ಎಬಿಲಿಟಿದು ಆರ್ಡರ್ ಏನು ಅಂತ ಪ್ರಶ್ನೆ ಬರುತ್ತೆ. ನೋಡಿ, H2PO ಇದೆಯಲ್ಲ, ಆ ಕಾಂಪೌಂಡಲ್ಲಿ ಹೈಡ್ರೋಜನ್ನು ಮತ್ತು ಪೊಲೋನಿಯಂ ನಡುವೆ ಬಾಂಡು ಅಷ್ಟು ಸ್ಟ್ರಾಂಗ್ ಇಲ್ಲ. ಹೈಡ್ರೋಜನ್ ಆಕ್ಸಿಜನ್ ನಡುವೆ ಬಾಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ವೀಕ್ ಯಾವುದು, ಹೈಡ್ರೋಜನ್ ಸಲ್ಫರ್ ನಡುವೆ, ಹಾಗೇನೆ ಹೈಡ್ರೋಜನ್ ಸೆಲೆನಿಯಂ ನಡುವೆ ಇನ್ನೂ ವೀಕು, ಹೈಡ್ರೋಜನ್ ಟೆಲೂರಿಯಂ ನಡುವೆ ವೀಕು, ಹಾಗೆ ಹೈಡ್ರೋಜನ್ ಮತ್ತು ಪೊಲೋನಿಯಂ ನಡುವೆ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ. ಸೊ ಈಗ ಬಾಂಡ್ ಸ್ಟ್ರಾಂಗ್ ಎಲ್ಲಿ ಅಂತ ಹೇಳಿದ್ರೆ H2Oನಲ್ಲಿ ಅಲ್ಲಿ ವೀಕ್ ಆಗಿದೆ. ಸೊ ಹಾಗಾದರೆ ಪೊಲೋನಿಯಂ ಇಂದ ಹೈಡ್ರೋಜನ್ನ ಬೇರ್ಪಾಡು ಮಾಡೋದು ತುಂಬ ಸುಲಭ, ಬೇರ್ಪಡಿಸೋದು ತುಂಬ ಸುಲಭ. ಹಾಗಿದ್ಮೇಲೆ ದಟ್ ವಿಲ್ ಎಫೆಕ್ಟಿವ್ಲಿ ಪ್ರೊಡ್ಯೂಸ್ ಹೈಡ್ರೋಜನ್ ಆನ್ ಹೀಟಿಂಗ್. ಹಾಗಿದ್ಮೇಲೆ H2PO ಈಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಸೊ ರೆಡ್ಯೂಸಿಂಗ್ ಎಬಿಲಿಟಿದು ಆರ್ಡರ್ ಏನು ಬರುತ್ತೆ ಅಂತ ಹೇಳಿದ್ರೆ H2PO ಅದು ಹೈಯೆಸ್ಟ್ ಎಬಿಲಿಟಿ ಇದೆ, ಸ್ವಲ್ಪ ಕಡಿಮೆ H2Te, ನಂತರ H2Se, ಅದಾದ್ಮೇಲೆ H2S ಅಂತ ಬರುತ್ತೆ. H2Oಗೆ ರೆಡ್ಯೂಸಿಂಗ್ ಎಬಿಲಿಟಿ ಇಲ್ಲ ಅಂತ ಹೇಳಿ. ಇದಾಯಿತು. ನಂತರ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದರೆ ಆಸಿಡಿಕ್ ನೇಚರ್. ಅಂದರೆ ಈ ಕಾಂಪೌಂಡ್ಸ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ H+ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವುದು H+ನ ಸುಲಭವಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಇಫ್ ಯು ಮೂವ್ ಡೌನ್ ದಿ ಗ್ರೂಪ್, ವಾಟ್ ವಿಲ್ ಹ್ಯಾಪನ್? ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಅಂದರೆ ಬಾಂಡ್ ನಡುವೆ ಅಂದರೆ ಆಟಮ್ಸ್ ನಡುವೆ ಫಾರ್ಮ್ ಆಗಿದೆಯಲ್ಲ ಬಾಂಡು, ಅದು ವೀಕ್ ಆಗ್ತಾ ಹೋಗುತ್ತಲ್ವ ಡೌನ್ ದಿ ಗ್ರೂಪ್. ಸೊ ಹಾಗೆ H2Oಗಿಂತ H2Sಗೆ H+ನ ಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿ ಜಾಸ್ತಿ ಇದೆ. ಸೊ ಇಫ್ ಯು ಮೂವ್ ಡೌನ್ ದಿ ಗ್ರೂಪ್, ಅಸಿಡಿಕ್ ನೇಚರ್ ಇನ್ಕ್ರೀಸಸ್. H2Oಗಿಂತ H2Sಗೆ ಅಸಿಡಿಕ್ ನೇಚರು ಜಾಸ್ತಿ, ಅದಕ್ಕಿಂತ H2Se, ನಂತರ H2Te ಅಂತ ಅರ್ಥ ಮಾಡ್ಕೋಬೇಕು. ಸೊ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಹೈಡ್ರೈಡ್ಸ್ ಅನ್ನೋಂಥ ಅಂದರೆ ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್. ಯಾವುದಾದ್ರೂ ಒಂದು ಎಲಿಮೆಂಟು ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆಯಿತು ಅಂದರೆ ಹೈಡ್ರೈಡ್ ಫಾರ್ಮ್ ಆಗುತ್ತೆ. ಗ್ರೂಪ್ 16 ಎಲಿಮೆಂಟ್ಸು H2E ಫಾರ್ಮುಲಾನ ಹೊಂದಿರುತ್ತೆ. ಅದು ಯಾವ್ಯಾವುದಾಗಿರ್ಬೋದಪ್ಪ? H2O, H2S, H2Se, H2Te, H2PO ಆಗಿರುತ್ತೆ. ಆರ್ಡರ್ ಆಫ್ ಸ್ಟೆಬಿಲಿಟಿ ಗೊತ್ತಾಯಿತು, ರೆಡ್ಯೂಸಿಂಗ್ ಎಬಿಲಿಟಿ ಗೊತ್ತಾಯಿತು, ಹಾಗೆಯೇ ಅಸಿಡಿಕ್ ಸ್ಟ್ರೆಂತ್ ಸಹಿತ ಗೊತ್ತಾಯಿತು.
ಸೊ ವಿಚ್ ಇಸ್ ಲೀಸ್ಟ್ ಅಸಿಡಿಕ್ ಅಂತ ಹೇಳಿದ್ರೆ H2O. ಇನ್ಫ್ಯಾಕ್ಟ್ ಅದು ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ಅದು H2 ಆಂಫೋಟರಿಕ್ ಅಂತ ಹೇಳ್ತಾರೆ, ಅದು ಬಂದಾಗ ಹೇಳೋಣ. H2S ಗಿಂತ H2SE ಗೆ ಅಸಿಡಿಕ್ ನೇಚರು ಜಾಸ್ತಿ ಇದೆ, ಹಾಗೇನೆ ಅದಕ್ಕಿಂತ H2TE ಗೆ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದು ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್ ಆಯಿತು. ಸೊ ನೆಕ್ಸ್ಟ್ ಈಗ ನಾವು ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್ನ ನೋಡೋಣ. ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್. ನಾವು ಚಿಲ್ಡ್ರನ್ elements of group 16 can combine with oxygen to form oxides of the type EO2 ಮತ್ತೆ EO3 ಅಂತ. ನೀವು ಹೇಗೆ ನೆನ್ಪಿಟ್ಕೋಬಹುದು ಅಂದರೆ SO2 SO3 ಅಂತ ನೆನ್ಪಿಟ್ಕೋಬಹುದು. ಸೊ ಗೊತ್ತಾಯ್ತಲ್ಲ, ಆಕ್ಸಿಜನ್ ಮತ್ತು ಆಕ್ಸಿಜನ್ ಜೊತೆನೆ ಕಂಬೈನ್ ಆಗೋದು ಅಂತ ಬೇಡ, ಸಲ್ಫರ್ ಇಂದ ತಗೊಳ್ಳೋಣ. ಸೊ SO2 SO3 ಅಂತ ಎರಡು ಟೈಪ್ ಆಫ್ ಆಕ್ಸೈಡ್ಸ್ ಇದೆ. So group 16 elements can combine with oxygen to form oxides of the type EO2 and EO3 ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ EO2 ಮತ್ತು EO3 ಆಯಿತು. Both these oxides are acidic in nature. EO2 ಆಗಿರ್ಬೋದು, EO3 ಆಗಿರ್ಬೋದು, ಅದಕ್ಕೆ ಅಸಿಡಿಕ್ ನೇಚರ್ ಇದೆ. These oxides are acidic. ಅದರಲ್ಲೂ EO3 ಮೋರ್ ಅಸಿಡಿಕ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. EO3 ಈಸ್ ಮೋರ್ ಅಸಿಡಿಕ್. ನಾವು ಚಿಲ್ಡ್ರನ್, SO2 ಹ್ಯಾಸ್ ಗಾಟ್ ರೆಡ್ಯೂಸಿಂಗ್ ಎಬಿಲಿಟಿ, reducing property. So if you move down the group, reducing ability of the oxide decreases, oxidizing ability increases ಅಂತ. ಸೊ ಹಾಗಿದ್ಮೇಲೆ ನಿಮಗೆ SO2 ಗಿಂತ SeO2 ಗೆ ರೆಡ್ಯೂಸಿಂಗ್ ಎಬಿಲಿಟಿ ಜಾಸ್ತಿ ಇದೆ, TeO2 ಗೆ ಇನ್ನೂ ಜಾಸ್ತಿ ಇದೆ. ಇಫ್ ಯು ಮೂವ್ ಡೌನ್ ದಿ ಗ್ರೂಪ್, ರೆಡ್ಯೂಸಿಂಗ್ ಎಬಿಲಿಟಿ ಡಿಕ್ರೀಸಸ್. ಅಂದರೆ SO2 ಗಿಂತ SeO2 ಗೆ ರೆಡ್ಯೂಸಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ. ಹಾಗೆಯೇ ಟೆಲೂರಿಯಂಗೆ ಇನ್ನೂ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ TeO2 ಹ್ಯಾಸ್ ಗಾಟ್ ಆಕ್ಸಿಡೈಸಿಂಗ್ ಎಬಿಲಿಟಿ. ಇಟ್ ಹ್ಯಾಸ್ ಗಾಟ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್ ಆಯಿತು. ನಂತರ ಮೂರನೇ ಪ್ರಾಪರ್ಟಿಗೆ ಹೋಗೋಣ, ರಿಯಾಕ್ಟಿವಿಟಿ ವಿತ್ ಹ್ಯಾಲೋಜನ್ಸ್ ಅಂತ. ನಾವು ಚಿಲ್ಡ್ರನ್, elements of group 16 react with halogens to form halides with the general formula ನೋಡಿ, EX2 ಆಗಿರ್ಬೋದಂತೆ, EX4 ಆಗಿರ್ಬೋದಂತೆ, ಮತ್ತೆ EX6 ಆಗಿರ್ಬೋದಂತೆ. ಸೊ ಅಂದರೆ ಇದು +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಹ್ಯಾಲೈಡ್ನ ಫಾರ್ಮ್ ಮಾಡಿದೆ, ಇದು +4 ನಲ್ಲಿ ಫಾರ್ಮ್ ಆಗಿದೆ, ಇದು +6 ನಲ್ಲಿ ಫಾರ್ಮ್ ಆಗಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಇದರಲ್ಲಿ ಈ ಹ್ಯಾಲೈಡ್ಸ್ದು ಸ್ಪೆಷಾಲಿಟಿ ಏನಂತಂದರೆ, ಈ ಸ್ಟೆಬಿಲಿಟಿ ಆರ್ಡರ್ನ ಹೇಳಬೇಕು. ಗ್ರೂಪ್ 16 ಎಲಿಮೆಂಟು ಫ್ಲೂರಿನ್ ಜೊತೆ ಕಂಬೈನ್ ಆಗಿದ್ದರೆ ಆ ಪರ್ಟಿಕ್ಯುಲರ್ ಹ್ಯಾಲೈಡ್ ಇದೆಯಲ್ಲ, ಇಟ್ ವಿಲ್ ಬಿ ಕ್ವೈಟ್ ಸ್ಟೇಬಲ್ ಅಂತೆ. ಸೇಮ್ ಎಲಿಮೆಂಟು ಕ್ಲೋರಿನ್ ಜೊತೆ ಕಂಬೈನ್ ಆಗಿದ್ದರೆ ಸ್ಟೆಬಿಲಿಟಿ ಸ್ವಲ್ಪ ಕಡಿಮೆ ಅಂತೆ. ಹಾಗೆಯೇ ಬ್ರೋಮಿನ್ಗೆ ಇನ್ನೂ ಕಡಿಮೆ, ಅಯೋಡಿನ್ಗೆ ಇನ್ನೂ ಕಡಿಮೆ, ಲೀಸ್ಟ್ ಅಂತ ಹೇಳ್ತಾರೆ. ಸೊ ಆ ಸ್ಟೆಬಿಲಿಟಿ ಆರ್ಡರ್ ಯಾವ ರೀತಿ ಇದೆ ಅಂದರೆ, ಫ್ಲೋರೈಡ್ಸ್ಗೆ ಸ್ಟೆಬಿಲಿಟಿ ಹೈಯೆಸ್ಟ್ ಇದೆ, ಸ್ವಲ್ಪ ಕಡಿಮೆ ಕ್ಲೋರೈಡ್ಗೆ, ನಂತರ ಬ್ರೋಮೈಡ್, ನಂತರ ಅಯೋಡೈಡ್. ಸೊ ಅಯೋಡೈಡ್ಸ್ ಆರ್ ಲೀಸ್ಟ್ ಸ್ಟೇಬಲ್ ಅಂತ ಹೇಳ್ತಾರೆ. ಸೊ ಹಾಗೆಯೇ ನೀವು ಹೆಕ್ಸಾಫ್ಲೋರೈಡ್ ಅಂತ ಕರಿತೀವಲ್ಲ, EX6 ಅಂತ ಇದೆಯಲ್ಲ, ಆ ಹೆಕ್ಸಾಫ್ಲೋರೈಡ್ಸ್, ಹೆಕ್ಸಾ ಹ್ಯಾಲೈಡ್ಸ್ ಇದೆಯಲ್ಲ, ಸಾರಿ ಹೆಕ್ಸಾ ಹ್ಯಾಲೈಡ್ಸು, ಈ ಹೆಕ್ಸಾ ಹ್ಯಾಲೈಡ್ಸಲ್ಲಿ X ಜಾಗದಲ್ಲಿ ಫ್ಲೂರಿನ್ ಮಾತ್ರ ಸ್ಟೇಬಲ್ ಅಂತೆ. ಫ್ಲೂರಿನ್ ಮಾತ್ರ ಅಂದರೆ ಈ ಜಾಗದಲ್ಲಿ ಕ್ಲೋರಿನ್ ಬರೋಕ್ಕಾಗಲ್ಲ. ಯಾವುದೋ ಒಂದು ಗ್ರೂಪ್ 16 ಎಲಿಮೆಂಟು 6 ಕ್ಲೋರಿನ್ಗಳನ್ನ ಹೋಲ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಫ್ಲೂರಿನ್ಗೆ ಸೈಜ್ ಕಡಿಮೆ ಇರೋದ್ರಿಂದ ಅದು ಸ್ಟ್ರಾಂಗ್ ಬಾಂಡ್ನ ಫಾರ್ಮ್ ಆಗಿ ಆ ಕಾಂಪೌಂಡ್ ಸ್ಟೇಬಲ್ ಆಗಿರುತ್ತೆ. ಆ ಜಾಗದಲ್ಲಿ ಫ್ಲೋರಿನ್ ಮಾತ್ರ ಬರೋಕ್ಕೆ ಸಾಧ್ಯ. ಕ್ಲೋರಿನು, ಬ್ರೋಮಿನ್, ಅಯೋಡಿನ್ ಬಂದರೆ ಸೈಜ್ ದೊಡ್ಡದಾಯಿತು, ಬಾಂಡ್ ವೀಕ್ ಆಗುತ್ತೆ, ಅದು ಸ್ಟೇಬಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಅಮಾಂಗ್ ಆಲ್ ಹೆಕ್ಸಾಹ್ಯಾಲೈಡ್ಸ್, ಹೆಕ್ಸಾಫ್ಲೂರೈಡ್ಸ್ ಆರ್ ಸ್ಟೇಬಲ್ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದರಲ್ಲೂ ಬೇಕಾದಷ್ಟು ಫ್ಲೋರೈಡ್ಸ್ ಇರ್ಬೋದು, ಆ ಎಲ್ಲ ಫ್ಲೋರೈಡ್ಸ್ ಅಲ್ಲೂ SF6 ಇದೆಯಲ್ಲ,
ಅದು ಹೈಯೆಸ್ಟ್ ಸ್ಟೇಬಲ್ ಅಂತ ಹೇಳ್ತಾರೆ. ಹೆಕ್ಸಾಫ್ಲೂರೈಡ್ SF6 ಅಂತ ಹೇಳಿ. ಯಾಕೆ? ಸಲ್ಫರ್ಗೆ ನೋಡಿ ಸೈಜ್ ಕಡಿಮೆ ಇದೆ, ಆಕ್ಸಿಜನ್ ಅಂತೂ ಫ್ಲೂರೈಡ್ ಹೆಕ್ಸಾ ಫ್ಲೂರೈಡ್ನ ಫಾರ್ಮ್ ಮಾಡಲ್ಲ, ಯಾಕಂದರೆ ಡಿ ಆರ್ಬಿಟಾಲ್ ಆಬ್ಸೆಂಟ್ ಇರೋದ್ರಿಂದ ಅದ್ರದ್ದು ಕೋವೆಲೆನ್ಸಿ 4ಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಆ ಜಾಗದಲ್ಲಿ ಆಕ್ಸಿಜನ್ ಬರೋಕ್ಕಾಗಲ್ಲ. ಆಕ್ಸಿಜನ್ಗೆ ಡಿ ಆರ್ಬಿಟಾಲ್ ಇಲ್ಲದೆ ಇರೋದ್ರಿಂದ ಹೆಕ್ಸಾ ಹ್ಯಾಲೈಡ್ನ ಫಾರ್ಮೇ ಮಾಡಲ್ಲ. ಸಲ್ಫರ್ಗೆ ಸೈಜು ಕಡಿಮೆ ಇದೆ, ಯಾವುದಕ್ಕಿಂತ ಬೇರೆ ಹ್ಯಾಲೈಡ್ಸ್ಗಿಂತ, ಬೇರೆ ಗ್ರೂಪ್ 16 ಎಲಿಮೆಂಟ್ಸ್ಗಿಂತ ಸೈಜ್ ಕಡಿಮೆ ಇರೋದ್ರಿಂದ ಫ್ಲೂರಿನ್ ಜೊತೆ ಬಾಂಡ್ನ ಸ್ಟ್ರಾಂಗ್ ಆಗಿ ಮಾಡಬಹುದು. SF6 ಇದೆಯಲ್ಲ, ದಟ್ ವಿಲ್ ಬಿ ಎಕ್ಸೆಪ್ಷನಲಿ ಸ್ಟೇಬಲ್ ಅಂತಾರೆ. ಎಲ್ಲದಕ್ಕಿಂತ ಅದಕ್ಕೆ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿ. ಇದಕ್ಕೆ ಸ್ಟೀರಿಕ್ ರೀಸನ್ ಹೇಳ್ತಾರೆ, ಅಂದರೆ ಸೈಜು ಕರೆಕ್ಟಾಗಿ ಅದಕ್ಕೆ ಫೇವರಬಲ್ ಆಗಿದೆ. ಅಂದರೆ ಕೋವಲೆಂಟ್ ಬಾಂಡು ಸ್ಟ್ರಾಂಗ್ ಆಗೋದಕ್ಕೆ, ಕೋವಲೆಂಟ್ ಬಾಂಡ್ ಸ್ಟ್ರಾಂಗ್ ಆಗೋದಕ್ಕೆ ಅಟಾಮಿಕ್ ಸೈಜ್ ಕಡಿಮೆ ಇರಬೇಕು. ಹಾಗಂತ ತುಂಬ ಕಡಿಮೆ ಇದ್ರೂ ಸುತ್ತವರೆದಿರೋಂಥ ಆಟಮ್ನ ಹೋಲ್ಡ್ ಮಾಡ್ಕೊಳಕ್ಕಾಗಲ್ಲ. ಅದು ಸಫಿಷಿಯೆಂಟಾಗಿ ಬಿಗ್ಗರೂ ಆಗಿರಬೇಕು, ಆದರೆ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗೋದಕ್ಕೆ ಸ್ಮಾಲ್ ಆಗಿರಬೇಕು. ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಕ್ವೈಟ್ ಬಿಗ್ಗರ್ ಆಗಿರಬೇಕು, ಬೇರೆ ಆಟಮ್ಸ್ನ ಬೇರೆ ಆಟಮ್ ಜೊತೆ ಬಾಂಡ್ ಆಗಿರೋದಕ್ಕೆ ಕ್ವೈಟ್ ಬಿಗ್ಗರ್ ಆಗಿರಬೇಕು. ಹಾಗೆಯೇ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಬಿಗ್ಗರ್ ಆಗಿರೋದಷ್ಟೇ ಅಲ್ಲ, ಆ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗೋದು ಸ್ಟ್ರಾಂಗ್ ಆಗಬೇಕಂದ್ರೆ ಸೈಜು ಕಡಿಮೆ ಇರಬೇಕು. ಎರಡೂ ಬ್ಯಾಲೆನ್ಸ್ ಆಗಿ ಆ ಸ್ಟೀರಿಕ್ ರೀಸನ್ಗೋಸ್ಕರ SF6 ಇದೆಯಲ್ಲ, ದಟ್ ವಿಲ್ ಬಿ ಹೈಲಿ ಸ್ಟೇಬಲ್ ಅಂತ ಹೇಳ್ತಾರೆ. ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಸೆಲೆನಿಯಂ ಕ್ಯಾನ್ ಫಾರ್ಮ್ ಡೈಬ್ರೋಮೈಡ್ಸ್, ಹಾಗೆಯೇ ಡೈಕ್ಲೋರೈಡ್ಸ್. ಸೆಲೆನಿಯಂ ಬಿಟ್ಟು ಮಿಕ್ಕಿದಷ್ಟು ಎಲಿಮೆಂಟ್ಸು ಡೈಬ್ರೋಮೈಡ್ಸು, ಡೈಕ್ಲೋರೈಡ್ಸ್ನ ಫಾರ್ಮ್ ಮಾಡ್ತವೆ. ಆಮೇಲೆ ಈ ಮೋನೋಕ್ಲೋರೈಡ್ಸ್ ಇದಾವಲ್ಲ, ಅವೆಲ್ಲ ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತವಂತೆ. ಸೊ ಅಂದರೆ ಡೈಮರ್ ಅಂದರೆ ಹೇಗಿರ್ಬೋದು? S2F2 ಅಂತ ಎಕ್ಸಿಸ್ಟ್ ಆಗುತ್ತೆ, Se2Cl2 ಅಂತ ಎಕ್ಸಿಸ್ಟ್ ಆಗುತ್ತೆ. ಈ ಥರ ಡೈಮರ್ ಆಗಿ ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ನಂತರ ಈ Se2Cl2 ಇದೆಯಲ್ಲ, ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ದಿಸ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಏನು ಡಿಸ್ಪ್ರಪೋರ್ಷನೇಷನ್ ಅಂತಂದರೆ ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೈಸು ಆಗುತ್ತೆ, ರಿಡ್ಯೂಸು ಆಗುತ್ತೆ ಅಂತ ಹೇಳಿ. ಈ ಕಾಂಪೌಂಡು SeCl4 ಆಗಿ ಕನ್ವರ್ಟ್ ಆಗಿ ಮತ್ತೆ Seನ ರಿಲೀಸ್ ಮಾಡುತ್ತೆ. ಓಕೆ, ಸೊ ದಿಸ್ ಅಂಡರ್ಗೋಸ್ ಡಿಸ್ಪ್ರಪೋರ್ಷನೇಷನ್. Se2Cl2 ವಿಚ್ ಇಸ್ ಎ ಮೋನೋಹ್ಯಾಲೈಡ್, ಸೆಲೆನಿಯಮ್ದು ಮೋನೋಹ್ಯಾಲೈಡು ಡೈಮರ್ ಆಗಿ ಎಕ್ಸಿಸ್ಟ್ ಆಗಿದೆ, ಅದು ಡಿಸ್ಪ್ರಪೋರ್ಷನೇಷನ್ ಆಗಿ SeCl4 ಮತ್ತು Se ಆಗಿ ಪರಿವರ್ತನೆ ಆಗ್ತಾ ಇದೆ. ಸೊ ನಿಮಗೆ ಗೊತ್ತಿರಲಿ, ಸೆಲೆನಿಯಂ ಬಿಟ್ಟು ಮಿಕ್ಕಿದ ಹ್ಯಾಲೋಜನ್ಸ್ ಎಲ್ಲ ಡೈಕ್ಲೋರೈಡ್ಸು, ಡೈಬ್ರೋಮೈಡ್ಸ್ನ ಫಾರ್ಮ್ ಮಾಡ್ತವೆ. ಈ ಮೋನೋಹ್ಯಾಲೈಡ್ಸ್ ಇದಾವಲ್ಲ, ಅವೆಲ್ಲ ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತವೆ ಅಂತ ಅನ್ಕೊಳ್ಳಿ. ಅದರಲ್ಲಿ Se2Cl2 ಇದೆಯಲ್ಲ, ಮೋನೋಕ್ಲೋರೈಡ್, ಅದು ಡೈಮರ್ ಆಗಿ ಎಕ್ಸಿಸ್ಟ್ ಆಗಿದೆ ಅಷ್ಟೇ. ಅದು ಡಿಸ್ಪ್ರಪೋರ್ಷನೇಷನ್ ಆಗಿ SeCl4 ಮತ್ತು Seನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ವಿಚಾರನ ತಿಳ್ಕೊಳ್ಳಿ. ಈಗ ನೆಕ್ಸ್ಟು ಕೆಲವು ಈ ಗಿವ್ ರೀಸನ್ ಟೈಪ್ ಕ್ವಶನ್ ಬರ್ಬೋದು. ನಾನು ಹೇಳಿದೆ ನಿಮಗೆ ಗ್ರೂಪ್ 16 ಎಲಿಮೆಂಟ್ಸ್ಗಿಂತ ಗ್ರೂಪ್ 15 ಎಲಿಮೆಂಟ್ಸ್ಗೆ ಅಯನೈಸೇಷನ್ ಅಂತಲ್ಪಿ ಜಾಸ್ತಿ ಅಂತ. ಕೆಲವೇನೋ ಒಂದು ಅನಾಮಲೀಸ್ ಇದೆಯಲ್ಲ, ಅದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹಾಗೆಯೇ H2S ಇಸ್ ಲೆಸರ್ ಅಸಿಡಿಕ್ ದ್ಯಾನ್ H2TE, ವೈ ಅಂತ ಕೇಳ್ತಾರೆ. H2S ಮತ್ತು H2TE ಇವೆರಡನ್ನ ಕಂಪೇರ್ ಮಾಡಿದ್ರೆ H2Sಗೆ ಅಸಿಡಿಕ್ ನೇಚರು ಯಾಕೆ ಕಡಿಮೆ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಸಲ್ಫರು ಮತ್ತು ಹೈಡ್ರೋಜನ್ ನಡುವೆ ಫಾರ್ಮ್ ಆಗಿರುವಂಥ ಬಾಂಡು, ಹಾಗೆಯೇ ಟೆಲೂರಿಯಂ ಮತ್ತು ಹೈಡ್ರೋಜನ್ ನಡುವೆ ಫಾರ್ಮ್ ಆಗಿರುವಂಥ ಬಾಂಡ್ನ ನೋಡಿದ್ರೆ ಈ ಬಾಂಡು ವೀಕ್ ಆಗಿದೆ, ಈ ಬಾಂಡು ಕ್ವೈಟ್ ಸ್ಟ್ರಾಂಗ್ ಆಗಿದೆ. ಅಂದರೆ ಇದರಿಂದ ಬೇಗ H+ ರಿಲೀಸ್ ಆಗುತ್ತೆ, ಇಲ್ಲಿಂದ ನಿಧಾನಕ್ಕೆ H+ ರಿಲೀಸ್ ಆಗುತ್ತೆ ಅಂತ ಹೇಳಿ. ಸುಲಭವಾಗಿ H+ ಇಲ್ಲಿ ರಿಲೀಸ್ ಆಗುತ್ತೆ, ಇಲ್ಲಿ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಾಂಡ್ ಎಂಥಾಲ್ಪಿನ ಕನ್ಸಿಡರ್ ಮಾಡ್ಬೋದು. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಸೊ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಫಾರ್ SH ಬಾಂಡ್ ಈಸ್ ಕ್ವೈಟ್ ಹೈಯರ್ ದ್ಯಾನ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ TeH ಬಾಂಡ್ ಅಂತ ರೀಸನ್ ಹೇಳ್ಬೋದು. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ನ ನೋಡೋಣ. ಸೊ ಆಕ್ಸಿಜನ್ ಶೋಸ್ ಎನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +2, +1, -2. +2 ತೋರಿಸುವಂಥ ಕಾಂಪೌಂಡ್ ಯಾವುದಪ್ಪ? OF2. ಹಾಗೆಯೇ ಇದು O2F2.
ಇದು ಸಿಂಪಲ್ H2O ತಗೋಬಹುದು. ಸೊ ನೆಕ್ಸ್ಟು ಅದರ್ ಎಲಿಮೆಂಟ್ಸ್ ಕ್ಯಾನ್ ಶೋ ಎನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +2, +4 ಆ್ಯಂಡ್ +6. ಈ ಪೊಲೋನಿಯಂಗೆ -2 ಆಕ್ಸಿಡೇಷನ್ ಸ್ಟೇಟ್ ಬರುವಂಥ ಪಾಸಿಬಿಲಿಟಿ ತುಂಬ ಕಡಿಮೆ ಇದೆ. ಕಾರಣ ಏನು ಗೊತ್ತಲ್ಲ, ಅದು ಡೌನ್ ದಿ ಗ್ರೂಪ್ ಲಾಸ್ಟ್ ಎಲಿಮೆಂಟ್ ಆಗಿದೆ. ಮೆಟಾಲಿಕ್ ಪ್ರಾಪರ್ಟಿ ಅದಕ್ಕೆ ಜಾಸ್ತಿ ಇದೆ. ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಇದೆ ಅಂದರೆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಪ್ರಾಪರ್ಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಈಗ ಆಕ್ಸಿಜನ್ ಕ್ಯಾನ್ ಶೋ ಎನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +2, +1, -2 ಅಂತ ಗೊತ್ತಾಯಿತು. ಯಾವ್ಯಾವ ಕಾಂಪೌಂಡ್ಸ್ ಅಂತ ನಿಮಗೆ ಗೊತ್ತಾಯಿತು. ಹಾಗೆಯೇ ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಕ್ಯಾನ್ ಶೋ +2, +4, +6 ಆಕ್ಸಿಡೇಷನ್ ಸ್ಟೇಟ್ ಇನ್ ಅಡಿಷನ್ ಟು -2. ಕಾಮನ್ ಆಗಿ -2 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತವೆ ಗ್ರೂಪ್ 16 ಎಲಿಮೆಂಟ್ಸು. ಆದರೆ ಪೊಲೋನಿಯಮ್ಮು -2 ತೋರಿಸುವಂಥ ಪಾಸಿಬಿಲಿಟಿ ತುಂಬ ಕಡಿಮೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಆಕ್ಸಿಡೇಷನ್ ಸ್ಟೇಟ್ ಆಯಿತು. ಅದರಲ್ಲೇ ನಾವು ಮುಖ್ಯವಾಗಿ ಈ +4, +6 ಅಲ್ಲಿ ಇಫ್ ವಿ ಮೂವ್ ಡೌನ್ ದಿ ಗ್ರೂಪ್ ಸ್ಟೆಬಿಲಿಟಿ ಆಫ್ +6 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಅಂತ ಹೇಳ್ತಾರೆ. ಇಫ್ ಯು ಮೂವ್ ಡೌನ್ ದಿ ಗ್ರೂಪ್ ಸ್ಟೆಬಿಲಿಟಿ ಆಫ್ +6 decreases, whereas stability for +4 oxidation state increases ಅಂತ ಹೇಳ್ತಾರೆ. ಇದಕ್ಕೆ ರೀಸನ್ ನಿಮಗೆ ಗೊತ್ತಿದೆ, ಫಸ್ಟ್ PUC ನಲ್ಲೇ ಓದಿದ್ದೀರಾ, ಇನರ್ಟ್ ಪೇರ್ ಎಫೆಕ್ಟ್. ಸೊ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ stability of +6 oxidation state down the group decreases, whereas +4 oxidation state increases. ಬರ್ತಾ 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 +6 ತೋರಿಸುವಂಥ ಎಬಿಲಿಟಿ ಕಡಿಮೆ ಆಗುತ್ತೆ, +4 ತೋರಿಸುವಂಥ ಎಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಮತ್ತು ನಿಮಗೆ ಗೊತ್ತಿರಲಿ, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಂತು ಅಂದರೆ ಅದೆಲ್ಲ ಕಾಂಪೌಂಡ್ಸು ಕೋವಲೆಂಟ್ ಆಗಿರುತ್ತೆ. ಅಂದರೆ +4 ಆಕ್ಸಿಡೇಷನ್ ಸ್ಟೇಟು +6 ಆಕ್ಸಿಡೇಷನ್ ಸ್ಟೇಟ್ ಎರಡರಲ್ಲೂ ಸಹಿತ ಫಾರ್ಮ್ ಆಗುವಂಥ ಕಾಂಪೌಂಡ್ಸ್ಗೆ ಕೋವಲೆಂಟ್ ನೇಚರ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಮತ್ತು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಂತು ಅಂದರೆ ಅದೆಲ್ಲ ಫ್ಲೋರಿನ್ ಜೊತೆ ಆಗಿರುತ್ತೆ. ಯಾಕಂದರೆ ಫ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ +6 ಸಾಮಾನ್ಯವಾಗಿ ಆಗೋದು ಫ್ಲೋರಿನ್ ಜೊತೆ, +4 ಆಕ್ಸಿಜನ್ ಜೊತೆ ಆಗ್ಬೋದು. ಬಟ್ +6 ಆಗಬೇಕಾದ್ರೆ ನಾರ್ಮಲಿ ಫ್ಲೋರಿನ್ ಇರಲೇಬೇಕು ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗ ನೋಡಿ SF6 ಅಂತ ಇದೆ ಅಲ್ಲ, SF6 ಅಲ್ಲಿ ಸಲ್ಫರು +6 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಅದ್ರ ಜೊತೆಗೆ F- ಬರಬೇಕು, ಅಂದರೆ ಫ್ಲೋರಿನ್ ಬರಬೇಕು, ಅದು ಕಡ್ಡಾಯ. ಸೊ ಈಗ ನಾವು ಗ್ರೂಪ್ 16 ಎಲಿಮೆಂಟ್ಸ್ ಯಾವ್ಯಾವ ಕಾಂಪೌಂಡ್ಸ್ ಇದೆ, ನಾವು ಈಗ ಗ್ರೂಪ್ 16 ಯಾವ್ಯಾವ ಎಲಿಮೆಂಟ್ಸ್ ಇದೆ ಅದ್ರದ್ದು ಅಕ್ಕರೆನ್ಸ್ನ ತಿಳ್ಕೊಂಡ್ವಿ. ನಂತರ ಕೆಲವು ಪ್ರಾಪರ್ಟೀಸ್ ಓದಿದ್ವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಯನೈಸೇಷನ್ ಎಂಥಾಲ್ಪಿ, ಅಟಾಮಿಕ್ ರೇಡಿಯಸ್ ಅಂಡ್ ಅಯಾನಿಕ್ ರೇಡಿಯಸ್, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಓದಿದ್ವಿ, ಫಿಸಿಕಲ್ ಪ್ರಾಪರ್ಟೀಸ್ನ ಓದಿದ್ವಿ. ಹಾಗೆಯೇ ಕೆಮಿಕಲ್ ಪ್ರಾಪರ್ಟೀಸ್ ಓದಬೇಕಾದ್ರೆ ಗ್ರೂಪ್ 16 ಎಲಿಮೆಂಟ್ಸು ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ಹೈಡ್ರೈಡ್ಸ್ನ ಫಾರ್ಮ್ ಮಾಡುತ್ತೆ, ಅದ್ರದ್ದೇನೇನು ಪ್ರಾಪರ್ಟೀಸು, ಸ್ಪೆಷಲ್ ಥಿಂಗ್ಸು. ಹಾಗೆಯೇ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ, ಹ್ಯಾಲಜನ್ ಜೊತೆ ಕಂಬೈನ್ ಆದರೆ ಹ್ಯಾಲೈಡ್ಸ್ ಫಾರ್ಮ್ ಆಗುತ್ತೆ. ಇದನ್ನು ನೋಡಿದ್ವಿ. ಈಗ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಗ್ರೂಪ್ 16 ಎಲಿಮೆಂಟ್ಸ್ದು ಏನೇನು ಕಾಂಪೌಂಡ್ಸ್ ಇದೆ ಅನ್ನೋದನ್ನು ಓದೋಣ.